ಎಸ್ ಈಗ ಊರ್ಮಿಳಾ ಕ್ಯಾರೆಕ್ಟರ್ ಅಂದರೆ ಹೆಂಡತಿ ಗಂಡನನ್ನ ಮಡ್ಲಲ್ಲಿ ಇಟ್ಕೊಂಡು ಲೈಕ್ ಏನಂತಂದರೆ ಗೊಂಬೆ ಆಡಿಸ್ದಂಗೆ ಆಡಿಸೋವಂಥದ್ದು. ಸೊ ಅವರನ್ನೇ ಇವ್ರ ಕ್ಯಾರೆಕ್ಟ್ರಲ್ಲೇ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾರೆ, ಇನ್ ರಿಯಲ್ ಲೈಫಲ್ಲಿ ಇನ್ನು ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಅರುಣ್ ಅವರು ಊಹಿಸ್ಕೊಂಡಿರಲಿಲ್ಲ. ಬಿಕಾಸ್ ನಿಮ್ಮ ಸೀರಿಯಲ್ ಕ್ಯಾರೆಕ್ಟರ್ನ ನೋಡಿಬಿಟ್ಟು ಅವ್ರೇನು ಕೇಳ್ತಿರ್ಲಿಲ್ವಾ ನಿಮಗೆ ಹೆಂಗೆ ಅಂತ ಹೇಳ್ಬಿಟ್ಟು, ನೀನು ಮದುವೆ ಆದರೆ ನನ್ನನ್ನು ಹಿಂಗೆ ಆಡಿಸ್ತೀಯಲ್ಲ ಅಂತ ಹೇಳ್ಬಿಟ್ಟು ಯಾವತ್ತಾದರೂ ಕೇಳಿದ್ರೆ? ಇಲ್ಲ, ಯಾಕಂದರೆ ಪರ್ಸ್ನಲಿ ಅರುಣ್ಗೆ ಗೊತ್ತು ನಾನು ಹೆಂಗೆ ಅಂತ. ಸೊ ನಾನು ಕ್ಯಾರೆಕ್ಟ್ರಲ್ಲಿ ಹಂಗಿದ್ದೀನಿ ಬಿಟ್ಟರೆ ನಾನು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ತುಂಬಾ ಈಸಿ ಗೋಯಿಂಗ್ ಪರ್ಸನ್ನು. ಆ ಥರದ್ದೆಲ್ಲ ತುಂಬ ಏನು ಡೀಪಾಗಿ ತೊಗೊಳೋದು, ಯಾರೋ ಏನೋ ಹೇಳ್ಬಿಟ್ರು ಅಂತ ಅದನ್ನು ದ್ವೇಷ ಸಲ್ಲಿಸೋದು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ತುಂಬ ಕೂಲ್ ಪರ್ಸನ್. ಸೊ ಹಾಗಾಗಿ ಅರುಣ್ ಗೊತ್ತಿತ್ತು, ಯಾವಾಗಾದರೂ ಸುಮ್ಮನೆ ರೇಗಿಸ್ತಾನಷ್ಟೇ. ಇಲ್ಲಿ ಮನೇಲಿ ಮಾಡೋದು ಬಿಟ್ಟು ಅಲ್ಲೋಗಿ ಮಾಡ್ತಿದ್ಯಾ, ಒಂದೊಂದು ಸಲ ಮಾಡ್ತೀಯಲ್ಲ ಇಲ್ಲೂ ಅಂತ ಸುಮ್ಮನೆ ರೇಗಿಸ್ತಾ ಇರ್ತಾನೆ ಅಷ್ಟೇ. ಅದರ್ವೈಸ್ ಆ ಥರದ್ದೆಲ್ಲ ಏನೂ ಇಲ್ಲ. ಫಸ್ಟ್ ಗಿಫ್ಟ್ ನೀವು ಕೊಟ್ಟಿದ್ದ, ಅರುಣ್ ಅವ್ರು ಕೊಟ್ಟಿದ್ದ? ಏನು ಕೊಟ್ರಿ ನೀವು ಅವ್ರಿಗೇನು ಕೊಟ್ರಿ, ಅವ್ರು ನಿಮ್ಗೇನು ಕೊಟ್ಟರು ಅಂತ? ಅಯ್ಯೋ, ನಮ್ಮ ಗಿಫ್ಟೆಲ್ಲ ಕೇಳಿದ್ರೆ ನೀವು ನಗ್ಬಿಡ್ತೀರಾ ಅಷ್ಟೇ. ನನಗೆ ಕ್ಯೂರಿಯಾಸಿಟಿ ಇದೆ ಮೇಡಮ್, ನೆಕ್ಸ್ಟ್ ನನಗೆ ಇನ್ನೂ ಯಾರೂ ಸಿಕ್ಕಿಲ್ಲ, ನಾನು ಟ್ರೈ ಮಾಡೋಣ ಅಂತ. ಏನು ನಾವೇನು ಗಿಫ್ಟ್ ಕೊಟ್ವಿ ಅಂತ ತಿಳ್ಕೊಂಡು ನೀವು ಕೊಡಬೇಕು ಅಂತನಾ? ಪ್ರೋಟೀನ್ ಗಿಫ್ಟ್ ಕೊಟ್ಟಿದ್ದ, ಅದು ನೀವು ಕೊಡೋಕ್ಕಾಗತ್ತಾ ಹೇಳಿ? ಸೊ ನಮ್ಮದು ಲವ್ ಸ್ಟಾರ್ಟ್ ಆಗಿದ್ದೆ ಜಿಮ್ಮಿಂದ. ಸೊ ಒಬ್ರಿಗೊಬ್ರು ಇನ್ನೇನು ಕೊಡೋಕ್ಕೆ ಸಾಧ್ಯ. ಅವ್ನು ಪ್ರೋಟೀನ್ ಕೊಟ್ಟಿದ್ದ, ನಾನು ಏನು ಒಂದು ಬರ್ಡೇಗೇನೋ ಅವನಿಗೆ ಒಂದು ಡಂಬಲ್ ಥರ ಕೇಕ್ ಕಟ್ ಮಾಡಿಸಿದ್ದೆ. ಇಷ್ಟೇ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು.